ಉಮೇಶ್ ಕಿನ್ನಾಳ್ ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ನೋಡ್ತಾ ಇಷ್ಟ ಆಗ್ತಾನ ಅಂತ ಹೇಳಿ. ಇಂಗ್ಲಿಷ್ ಸರ್ ಅವ್ರು ಆಕ್ಚುಲಿ ಇಲ್ಲಿ ಇಂಗ್ಲಿಷ್ ಫೇಲ್ ಆದ ಅಂತ ಏನಿಲ್ಲ, ಇಂಗ್ಲಿಷ್ ಸರ್ ಅವ್ರು ಆಕ್ಚುಲಿ ಶಾಲಿ ಕಳಿಸ್ತಾರ ತಡಿ ಇವ್ರ ಮನ್ಯಾಗ ಅಂತ ಸೀರಿ ಏನ್ ಮಾಡಿದ್ವಿ, ಎಲ್ಲ ಮುಡ್ಕ್ ಹೋಗ್ಬಿಟ್ಟೆ. ಎಲ್ಲ ಮುಡ್ಕ್ ಹೋಗಿ ಒಂದ್ ವಾರ ಭಂಡಾರದ ಅಂಗಡಿ ಕೆಲಸ ಮಾಡಿ ನಮ್ ತಿಂಡಿಗೆ ಈಗ ಆಲರ್ದ ತನ್ನ ಶಾಲಿ ಕಲಿ ಹೋಗ್ಮಗನ ಅಂತ ಹೇಳಿದ್ರ ಹೇಳಿ ಬಿಡ್ರ ಸ್ವಾಮಿ ವಿವೇಕಾನಂದ್ರ ಎದ್ದೇಳು ಭಾರತಿ ಅಂತ. ಎದ್ದು ಬಿಡ್ರ ನನ್ನ ಮಕ್ಳ ತಿಪ್ಪ್ಯಾಗ ನಾಯಿ ಕುಡಿ ಎದ್ದಂಗ ಪುದು 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 ಏನಂದ್ರೆ ನಮ್ದು ನಿಮ್ದು ಬಾಳ ಟಚ್ ಆಗತ್ತೆ. ಸ್ನೇಹಿತರೆ ನಮಸ್ತೆ. ಇವತ್ತು ಮತ್ತೊಬ್ಬ ಸಾಧಕ ಅಂತಾನೆ ಹೇಳ್ಬೋದು. ನೀವು ಆಲ್ರೆಡಿ ಎಲ್ಲ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಈ ವಿಡಿಯೋಸ್ಗಳು ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿಮಗೆ ಒಂದು ರೀತಿ ನಾನು ಏನಾದ್ರು ಮಾಡಬೇಕು, ಏನೋ ಸಾಧನೆ ಮಾಡಬೇಕು ಅಂದ್ರೆ ಇವ್ರನ್ನೂ ನೋಡಿ ನೀವು ಕಲಿಬೋದು. ಇವಾಗ ಏನಂದ್ರೆ ಕಾಮಿಡಿ ಕಿಲಾಡಿಗಳು ಕಂಟೆಸ್ಟೆಂಟು, ಅದೇ ರೀತಿ ನಮ್ಮ ಕಾಮಿಡಿಯನ್ನ ಮಾಡುವಂಥ ಒಬ್ಬ ಸ್ಪರ್ಧಿನ ನಾನು ಇವಾಗ ಕರಿತಾ ಇದ್ದೀನಿ. ಯಾರಂದ್ರೆ ನೀವು ಆಲ್ರೆಡಿ ಗೊತ್ತಾಗಿರುತ್ತೆ, ಉಮೇಶ್ ಕಿನ್ನಾಳ್ ಅವರು. ಬರ್ರಿ, ಹೆಂಗ ಆರಾಮ್ರಿ? ಏನ್ ಚಂದ ಐತ್ರಿ? ಅಗದಿ ಬರ್ರಿ, ಏನು ಇದು ಇಲ್ಲ, ವೆಲ್ಕಮ್ ಬಾರಿ ಚಂದ ಮಾಡಿದ್ರು ಸರ್. ಏನ್ ಗೊತ್ತಿಲ್ರಿ, ಏನ್ ಇದಷ್ಟು ಮಾಡತ್ತೀವೋ. ಆರಾಮ್ರಲ್ಲ? ಆರಾಮ್, ನೀವು? ನಾವು ಆರಾಮದೀವಿ. ಉಮೇಶ್ ಕಿನ್ನಾಳ್ ಅಂತ ಆಲ್ರೆಡಿ ನೀವು ನೋಡಿರ್ತೀರಿ ಎಲ್ಲಾರು. ಕಾಮಿಡಿ ಕಿಲಾಡಿಗಳು ಏನ್ ಶೋನ ನೋಡಿರಿ, ಎಲ್ಲಾರು ನೋಡಿರ್ತಾರೆ. ಹೆಂಗ ಅನಿಸ್ತೈತಿ ಕಾಮಿಡಿ ಕಿಲಾಡಿಗಳು ಮಾಡ್ರಿ? ಇವಾಗ ಬೇರೆ ಬೇರೆ ಪ್ಲಾಟ್ಫಾರ್ಮ್ನಾಗ ಹೊಂಟಿರಿ. ಏನ್ ನಾರ್ಮಲ್ ಸರ್, ಅದ ನಮ್ದು ಡೈಲಿ ಒಡೆ ಡೈಲಾಗ ಖುಷಿ ಅನ್ಸುತ್ತಾರ. ಅದೇನೋ ಒಂದು ನಿಮ್ದು ಸಿಗ್ನೇಚರ್ ಡೈಲಾಗ್ ಐತ್ರಿ, ಉಮೇಶ್ ಕಿನ್ನಾಳ್ ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ನೋಡ್ತಾ ಇಷ್ಟ ಆಗ್ತಾನ ಅಂತ ಹೇಳಿ ಡೈಲಾಗ್. ನಮಗೂ ಇನ್ನೊಂದಂದ್ರೆ ಖುಷಿ ಅಂದ್ರೆ ನಮ್ ಕಡೆ ಅವರ ನಮ್ಗೆ ಹೆಮ್ಮೆ, ಈ ಕಡೆ ಬರ್ಲಿ, ಇನ್ನೂ ಅಷ್ಟು ಜನ ಬೆಳಿಲಿ, ಇನ್ನೂ ಅಷ್ಟು ಟಿವಿ ಎಲ್ಲ ಸಿನಿಮಾಗ ರಂಗನಾಗ ಬೆಳಿಲಿ ಅಂತೇಳಿ ಆಸೆ ಐತೆ. ಇನ್ನು ಹೈಯೆಸ್ಟ್ ಎತ್ತರಕ್ಕೆ ಬೆಳೀರಿ, ನಿಮ್ಗೂ ಒಳ್ಳೇದಾಗ್ಲಿ. ಹೇಳ್ರಿ ತಮ್ಮ ಬಗ್ಗೆ, ತಾವು ಯಾವಾಗ ಬಂದ್ರಿ ಬೆಂಗಳೂರಿಗೆ, ಏನ ಸಮಾಚಾರ? ಸರ್ ಬೆಂಗಳೂರಿಗೆ 2017-18 ಬಂದಿವ್ರಿ. 2017-18 ಬಂದು ಒಂದಿಷ್ಟು ನಾಟಕಗಳನ್ನ ಮಾಡಿ, ಇಲ್ಲಿ ಐಸಾಗರ್ ಅಂತಂದು ನಮ್ ಕುರಿ ಬಾಂಡ್ ಬರ್ತಿತ್ತಲ್ರಿ, ಅವ್ರ ಜೊತೆ ಒಂದಿಷ್ಟು ಕೆಲಸಗಳನ್ನ ಮಾಡಿ ನಾಟಕಗಳನ್ನು 150 ಶೋ ಮಾಡಿದೀವಿ. 150 ಶೋ ನಾಟಕ. ಅದಾದ ನಂತರ ಹಂಗ ಆಡಿಷನ್ಸ್ ಅದು ಇದು ಅಂತಂದು ಓಡಾಟ. ಈಗ ನೀವು ಕಾಮಿಡಿ ಕ್ಲಬ್ ಸೆಲೆಕ್ಟ್ ಆದಾಗ ಬರ್ಲಿಲ್ರಿ? ಇಲ್ಲ, ಅದಕ್ಕಿಂತ ಮೊದಲೇ ಬಂದಿರಿ? ಮುಂಚೆ ಬಂದಿರ್ರಿ. ಓಡಾಟಗಳು ಆಡಿಷನ್ ಅಂತೆಲ್ಲ ಓಡಾಡಿ, ಅದಾದ ನಂತರ ಒಂದು ನೀನಸಮ್ ಆಡಿಷನ್ ಇತ್ತು, ಅದನ್ನ ಆಡಿಷನ್ ಕೊಟ್ಟೆ. ಅದಾದ ಮೇಲೆ ಅವಾಗ ಕಾಮಿಡಿ ಕಿಲಾಡಿ ಆಡಿಷನ್ ಬಂತು, ಅದನ್ನು ಕೊಟ್ಟೆ. 2 ಒಮ್ಮಕ್ಳು ಸೆಲೆಕ್ಟ್ ಆದ ತಕ್ಷಣ ಎಲ್ಲಿ ಹೋಗ್ಬೇಕನ್ನೋ ಕನ್ಫ್ಯೂಸ್ ಬಂತು. ಡಿಸೈಡ್ ಮಾಡ್ಕೊಂಡು ಕಾಮಿಡಿ ಕಿಲಾಡಿಗೆ ಬಂದೆ. ಕಾಮಿಡಿ ಕಿಲಾಡಿ ಸೀಸನ್ 3ಗೆ ಆಯ್ಕೆ ಆದೆ. ಅದಾದ ನಂತರ ಜರ್ನಿ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನೀವು ನೋಡಿರ್ತೀವಿ. ಈಗ ಯಾಕ್ರಿ ಇದು ಕಾಮಿಡಿ ಅಂದ್ರ ಒಂದ್ ನಾಟಕ ಮಾಡ್ಬೇಕು, ಯಾಕೆ ಈಗ ಹುಚ್ಚು? ಇದ ಅಂದ್ರ ಫಸ್ಟ್ ಇಂದ ನಮ್ಗ ತಲೆಯಾಗ ಒಂದ್ ಬಂದ್ಬಿಟ್ಟಿತ್ರಿ. ಈ ಆಲ್ಮೋಸ್ಟ್ ಆಲ್ ನಮ್ ಕಡೆ ಎಲ್ಲಾರ ಅಂತಂದ್ರ ಸಾಲಿ ಅಂದ್ರ ಮುಳ್ಳೆಟ್ಟ ಗೊತ್ತಿರ್ತೈತಿ. ನಮ್ ಕಡೆ ಎಲ್ಲಾರ ಅಂದ್ರ ನಮ್ಮಂತಾರ ಉಡಾಳಿಗೆ ಸಾಲಿ ಅಂದ್ರ ಮುಳ್ಳೆಟ್ಟ. ಸಾಲಿ ಕಲಿಯಾಕ ಆಗ್ಲಾರ ಕಾರಣಕ್ಕೆ ಈ ಕಡೆ ಬಂದಿದ್ರಿ ನಾವು. ಸಾಲಿ ಅಂತಂದ್ರ ನಮ್ಗ ಆಗಿ ಬರ್ತಿರ್ಲಿಲ್ಲ ಒಟ್ಟ. ಸಾಲಿ ಕಳ್ಸ್ಬೇಕು ಅಂತಂದ್ರ ಇಲ್ಲ, ಎಲ್ಲ ಮುಡು ಕೊಡೆ ಹೋಗ್ಬಿಡವನ ಊರಾಗಿಂದ. ಅಲ್ಲಿ ಬರಲ್ಲ ಯಾರು ಕೇಳಾಕ. ಹೋಗಿದ್ರಿ ಹಂಗ ಒಂದ್ ಇನ್ಸಿಡೆಂಟ್ ನಡೆದಿತ್ತು. ಏನಂತಂದ್ರ ಸಾಲಿ ಕಳ್ಸಾಕತ್ತಾರ, ನನ್ನ ಸಾಲಿ ಕಳ್ಸ್ತಾರ ತಡಿ ಇವ್ರ ಮನ್ಯಾಗ ಅಂತ ಸೀರಿ ಏನ್ ಮಾಡಿದ್ವಿ, ಎಲ್ಲ ಮುಡ್ಕ್ ಕೊಡೆ ಹೋಗ್ಬಿಟ್ಟೆ. ಎಲ್ಲ ಮುಡ್ಕ್ ಹೋಗಿ ಒಂದ್ ವಾರ ಭಂಡಾರದ ಅಂಗಡಿ ಕೆಲಸ ಮಾಡಿ, ಆ ತಾಯಿ ಆಶೀರ್ವಾದ ಏನೋ ಗೊತ್ತಿಲ್ಲ, ಅಲ್ಲಿಂದ ಬಂದಿದ್ದ ಮತ್ತ ಹಿಂದ ನೋಡಿದ್ದ ಇದನ್ನ ಇಲ್ಲ. ಅಲ್ಲಿ ಹೋಗಿ ಆಶೀರ್ವಾದ ತಗೊಂಡು ಬಂದು ಆಮೇಲೆ ಹಂಗ ಜರ್ನಿ ಸ್ಟಾರ್ಟ್ ಆತ್ರಿ. ಏನ್ ಜರ್ನಿ ಅಂದ್ರೆ ಮೊದ್ಲಿಂದನ ಸಣ್ಣವಿದ್ದಾಗ ಮಿಮಿಕ್ರಿ, ಆಮೇಲೆ ಇವು ಚಿತ್ರ ತೆಗೆಯೋದು, ಈಗ ಮಣ್ಣಾಗ ಮೂರ್ತಿ ಮಾಡೋದು ಅವನ್ನೆಲ್ಲ ಮಾಡ್ತಿದ್ವಿ. ಅಲ್ಲಿಂದ ಏಕಪಾತ್ರ ಅಭಿನಯ ಅವು ಇವು ಅಂತ ಬಂದು, ಅದಾದ ನಂತರ ನಮ್ ಗದನಾಗ ನಟರಂಗ ಅಂತ ಸಂಸ್ಥೆ ಐತಿ. ಆ ಸಂಸ್ಥೆ ಒಳಗ ಕಲ್ತು ಒಂದಿಷ್ಟು ನಾಟಕಗಳನ್ನ ಮಾಡಿ, ಅದಾದ ನಂತರ ಬೆಂಗಳೂರಿಗೆ ಬಂದು ಆಮೇಲೆ ಆಡಿಷನ್ ಕೊಟ್ಟು ಅಲ್ಲಿ ತಿರ್ಗಾಟ ಹೊಳ್ಳ ಮಳ ಒದ್ದಾಡಿ ಸೈಕಲ್ ಹೊಡೆದಂತಾರೆ ಬೆಂಗಳೂರು. ಅದನ್ನೆಲ್ಲ ಮಾಡಿ ಆಮೇಲೆ ಇಲ್ಲಿವರೆಗೂ ಬಂದಿವ್ರಿ. ಈಗ ಹೊಡ್ಯಾಕತ್ತೀವಿ ಸೈಕಲ್. ಅಂದ್ರೆ ನಿಮ್ಮ ಪ್ರಾಪರ್ ಊರ್ ಯಾವ್ದ್ರಿ? ಗದಗ ತಾಲೂಕು, ಗದಗ ಜಿಲ್ಲಾ, ಕೋಟುಮುಚ್ಕಿ ಅಂತ ಗ್ರಾಮ ರೀ, ಹಳ್ಳಿ. ಅಲ್ಲಿಂದ ಬಂದ್ರಿ. ಎಜುಕೇಶನ್ ಏನ್ ಮುಗಿಸಿರಿ, ಎಷ್ಟಕ್ಕೆ ಬಂದ್ರಿ? ಏನಿಲ್ಲ, 10th ಮುಗಿಸಿದ್ರೆ 10th ಒಂದ್ಸಲ ಫೇಲ್ ಆದ್ನೆ, ಇಂಗ್ಲಿಷ್ ಫೇಲ್ ಆತ್ರೆ. ಮತ್ತೊಳ್ಳೆ ವಾಪಸ್ ಕಟ್ಟಿ ಬರದ್ನೆ, ಅದ ಎಷ್ಟ್ ಆತ್ರೆ. ಅದಾದ್ಮೇಲೆ ITI ಹಚ್ಚಿದ್ರೆ, ITI ಮುಗಿಸಿದ್ರೆ ಕರೆಕ್ಟ್ ಆಗಿ ಕಲ್ತಿಲ್ಲ ನಾನು. ಸೀದಾ ಡೈರೆಕ್ಟ್ ಎಕ್ಸಾಮ್ ಹೋಗಿ ಬರೋದು, ಪಾಸ್ ಆಗಿದೆ ಅಷ್ಟ. ಮತ್ತೆ ಎಜುಕೇಶನ್ ITI ಮುಗಿಸ್ಯಾನ ಅಷ್ಟ, ಜಾಸ್ತಿ ಕಲ್ತಿಲ್ಲ ಸಾಲಿನ. ಮತ್ತಂದ್ರೆ ಈಗ ಸಾಲಾಗದ ಹೆಂಗ್ರಿ, ಉಡಾಳಗಿರಿನೋ ಏನ? ಇಲ್ಲ, ಶಾಲಿಗೆ ಹೋಗಿದ್ದಿಲ್ಲ ನಾವು, ಉಡಾಳಗಿರಿ ಶಾಲೆಗೆ ಇರ್ತೀರಿ. ಹೋದಾಗ ಒಮ್ಮೆ ಉಡಾಳಗಿರಿ ಆಗೋದಾರಿ.
ಹೋದಾಗೂ ಮೂಡಾಗಿರಿ ಆಗದ. ಇದು ಬ್ಯಾಗ್ ತೊಗೊಂಡು ಹೋಗಿ ಎಲ್ಲರ ಇಟ್ನ್ಯಾ ಈ ಹಲಕಟಗಿರಿ ಬಾಳ ಅಲ್ಲಿ ಹೋಗುದು ಅದನ್ನ ತಗೋದು ಮಾಡೋದು ಬಾಳ ಕಾಡ್ಸುದು ಅವೆಲ್ಲ ಮಾಡ್ತಿದ್ವಿ, ಜಾಸ್ತಿ ಮಾಡ್ತಿದ್ವಿ. ಆಮೇಲೆ ನಮಗ ಆಟ ಪಾಠ ಬರ್ತಿದ್ದಿಲ್ಲ, ಆಟ ಆಡ್ರ ಕಾಡ್ಸುದು, ಆಟ ಆಡ್ಸುದು, ಹಂಗ ನಮ್ದು ವಿಚಾರ ಹಂಗ ಮಾಡ್ಕೊಂತ. ಈಗ ಅದಾತ್ರಲ್ಲ ಇವ್ ನಿಮ್ಗೆ ಗುರುಗಳಂತ ಇರ್ತಾರ, ಇವಾಗ ಅದ ಗುರುಗಳಂತ ಹೋದಾಗ ಏನಂತಾರ? ಈಗ ಶಾಲ್ಯಾಗಲ್ರಿ ಇವಾಗ ಈಗ ಈ ಸ್ಟೇಜ್ಗೆಲ್ಲ ಬಂದ್ಮೇಲ ಇವಾಗ ಹೋಗಿರ್ತಿರಲ್ಲ ಏನಂದ್ರಿ ಹೇಳ್ಬೇಕು ನಾನು. ಯಾಕಂದ್ರ ನಮ್ಮ ಇಂಗ್ಲೀಷ್ ಸರ್ ಹಿರೇಮಠ ಸರ್ ಅಂತ ಹೇಳ್ರಿ, ಸ್ಕೂಲ್ ಒಳಗ ಬಾಳ ಸಪೋರ್ಟ್ ಮಾಡ್ರ ನನಗ್. ಇಂಗ್ಲೀಷ್ ಸರ್ ಅವ್ರು ಆಕ್ಚುಲಿ ಇಲ್ಲಿ ಇಂಗ್ಲೀಷ್ ಫೇಲ್ ಆದ ಅಂತ ಏನಿಲ್ಲ, ಇಂಗ್ಲೀಷ್ ಸರ್ ಅವ್ರು ಆಕ್ಚುಲಿ ಏನ್ ಮಾಡಿದ್ರು ಬಾಳ ಸಪೋರ್ಟ್ ಮಾಡ್ರ ನನಗ್. ಈ ಮಿಮಿಕ್ರಿ ಮಾಡೋದ್ರೊಳಗ ಹೈಸ್ಕೂಲ್ ಒಳಗ 8th ಇದ್ದಾಗ 9th ಇದ್ದಾಗ ನಾವು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಮಟ್ಟ ಹೋದ್ವಿ. ಅವಾಗ ಬಾಳ ಸಪೋರ್ಟ್ ಅಂದ್ರೆ ಸಪೋರ್ಟ್. ನಾ ಹೋದ್ನಿಲ್ಲ, ನೀ ಏನ್ರ ರಾಜ್ಯ ಮಟ್ಟ ಗೆದ್ದು ಬಂದ್ರ ನಿಂಗೆ 500 ರೂಪಾಯಿ ಕೊಡ್ತೀನಿ. ನಾ ಖುಷಿ, ರಾಜ್ಯ ಮಟ್ಟ ಗೆಲ್ಲೋದು ಖುಷಿ ಅಲ್ಲ, ಸೇರ್ 500 ರೂಪಾಯಿ ಕೊಡ್ತಾರಲ್ಲ ಅನ್ನೋದು ಖುಷಿ. ಹೋಗಿ ಬಂದ್ವಿ, ರಾಜ್ಯ ಮಟ್ಟ ಅದ ಗೆಲ್ಲಿಲ್ರಿ, ಬಾಳ ಬೇಜಾರಾಯ್ತು ನನಗೆ. ಆದ್ರೂ 500 ರೂಪಾಯಿ ಕೊಟ್ಟಿದ್ರು. ಹಂಗ ಬಾಂಡಿಂಗ್ ಅಂದ್ರ ಡೈಲಿ ಅವ್ರ ಏನ್ರ ಬಂದ್ರ ಬಸ್ ಸ್ಟ್ಯಾಂಡ್ ಅಂತಲೇ ನಮ್ಮ ಮನಿ, ಬಸ್ ಸ್ಟ್ಯಾಂಡಿಂದ ಬಂದ್ರ ಅವ್ರ ಬ್ಯಾಗ್ ಹಿಡ್ಕೊಂಬರವ್. ನಾನು ಡೈಲಿ ವಾಪಸ್ ಹೋದಿವಿ ಅಂದ್ರ ಬ್ಯಾಗ್ ಹಿಡ್ಕೊಂಡು. ಯಾಕಂತಂದ್ರ ಹೋಗು ಮುಂದೆ ಇವ್ರು ದಿಲ್ಖುಷ್ ಕೊಡ್ತಿದ್ರ ನಮಗ್. ಆ ಕಾರಣಕ್ಕೆ ನಾವು ಅವ್ರ ಜೋಡಿ ಓಡಾಡ್ತಿದ್ವಿ. ಅದಾದ್ಮೇಲೆ ಅವ್ರದ್ದು ನಮ್ದು ಒಂದು ಆತ್ಮೀಯತೆ, ಗುರು ಶಿಷ್ಯರ ಬಾಂಧವ್ಯ. ಇವಾಗ್ಲೂ ನನ್ನ ಫೇವ್ರೇಟ್ ಸರ್ ಯಾರು ಅಂತಂದ್ರೆ ಇಂಗ್ಲೀಷ್ ಸರ್. ಹಂಗಿತ್ರಿ. ಈಗ ಕಾಮಿಡಿ ಕಿಲಾಡಿ ಮುಗಿಸ್ಕೊಂಡು ಒಂದಿಷ್ಟು ಏನೋ ಸಣ್ಣ ಪುಟ್ಟ ಹೆಸರು ಮಾಡಿ ಅಲ್ಲೇ ಸ್ಕೂಲಿಗೆ ಹೋದಾಗ ಅವರು ಎಲ್ಲಾ ಬಾಳ ಹೆಮ್ಮೆ ಪಡ್ತಾರ. ಮೊದ್ಲ ಬೆಂಚ್ ಮ್ಯಾಗ ಕುಂದ್ರಿಸಿ ಪಟ್ ಹೊಡಿತಿದ್ರಿ. ಈಗ ಅವ್ರ ಕರೆದು ತಮ್ಮ ಬಾಜು ಚೇರ್ ಹಾಕಿಸಿ ಕುಂದ್ರಿಸಿ ಎಲ್ಲಾ ಮಕ್ಳಿಗೆ ಹೇಳ್ತಾರ, ಇವರು ನಮ್ ಶಾಲಿಯರು, ನಮ್ ಶಾಲ್ಯಾಗ ಕಲ್ತಾರ, ಈಗ ಹಂಗ ಕಾಮಿಡಿ ಕಿಲಾಡ್ಯಾಗ ಹೋಗ್ಯಾರ, ಈಗ ಸಿನಿಮಾ ಇಂಡಸ್ಟ್ರಿಯಾಗ ಕೆಲಸ ಮಾಡಾಕತ್ತಾರ, ನೀವು ಇವ್ರಂಗ ಹಾರಿ ಅಂತ ಒಂದಿಷ್ಟ ಹೇಳ್ತಾರ. ಅದ ಖುಷಿ. ಅಂದ್ರೆ ನಿಮ್ ತಂದೆ ತಾಯಿರಿ ನೀವು ಎಷ್ಟು ಜನ ಮಕ್ಕಳು? ಈ ನಮ್ಮ ಅಪ್ಪರ್ ತೀರ್ಕೊಂಡ್ರಿ, ಅಂಬರೀಶ್ ಕಿನ್ನಾಳ್ ಅಂತ ಹೇಳಿ ನಮ್ಮ ಅಪ್ಪರ ಹೆಸರು. ಅವರ ಈರವ್ವ ಕಿನ್ನಾಳ್ ಅಂತ ಹೇಳಿ ಅವ್ರ ಮನ್ಯಾಗ ಇರ್ತಾರ. ಅಣ್ಣಾರ್ ಪ್ರಕಾಶ್ ಕಿನ್ನಾಳ್ ಅಂತ ಹೇಳಿ ಸಣ್ಣದೊಂದು ಎಗ್ರೆಸ್ ಅಂಗಡಿ ಐತಿ ಊರಾಗ, ಅದನ್ನ ನಡ್ಸ್ಕೊಂಡ್ ಹೋಗ್ತಾರ. ಅವ್ರಿಗೇನ್ ಅಂದ್ರೆ ಈ ನಾಟಕ ಟಚ್ ಅದು ಏನಿಲ್ರಿ ಫ್ಯಾಮಿಲಿಯಾಗ? ಐದ್ರಿ ಆಕ್ಚುಲಿ. ಊರಾಗ ಸಾಮಾಜಿಕ ನಾಟಕ ಮಾಡ್ತಾರ, ಅದ್ರೊಳಗ ನಮ್ಮ ಅಪ್ಪರ ಹಾಸ್ಯ ಪಾತ್ರ ಮಾಡ್ತಿದ್ರಂತ. ನಾವು ನೋಡಿಲ್ಲ, ನಮ್ ಕಾಕರ್ ಹೇಳ್ಯಾರ ನಮಗ. ಹಾಸ್ಯ ಪಾತ್ರ ಮಾಡ್ತಿದ್ರ ಅಂದ್ರ ಒಂದ್ ಪೂಜಾರಿ ಕ್ಯಾರೆಕ್ಟರ್ ಏನೋ ಮಾಡ್ತಿದ್ರಂತ. ಅವ್ರ ಅದು ಫೇಮಸ್. ಅವ್ರದ್ದು ಊರೊಳಗ ಒಂದ್ ಜುಟ್ಲಾ ಕಟ್ಕೊಂಡು ಗಂಟಿ ಹಾಕೊಂಡು ಏನೋ ಒಂದ್ ಹಾಸ್ಯ ಪಾತ್ರ ಮಾಡ್ತಿದ್ರಂತ, ಅದಕ್ ಫೇಮಸ್. ಅದಾದ ನಂತರ ನಮ್ ಕಾಕರ ಒಂದ್ ಹೆಣ್ ಪಾಟ್ ಹಾಕೋದು ಹಂಗೆಲ್ಲಾ ಮಾಡ್ತಿದ್ರು. ಅದಕ್ಕಿಂತ ಮುಂಚೆ ನಮ್ಮ ಅಜ್ಜಾರು ಒಂದಿಷ್ಟೇನೋ ಪಾತ್ರಗಳು ಮಾಡ್ತಿದ್ರು. ಒಟ್ಟ ಲಿಂಕ್ ಐತ್ರಿ ಫ್ಯಾಮಿಲಿ. ಅದ ನಾವ್ ಕಣ್ಣಾರ ನೋಡಿಲ್ಲ, ಹೇಳ್ತಿದ್ರ. ಅದೇನ್ ಅಲ್ಲಿಂದ ಬಂದೈತೋ ಗೊತ್ತಿಲ್ಲ. ಅದಾದ ನಂತರ ಏನಂತಂದ್ರ ನಮ್ಮ ಅಣ್ಣಾರ್ಗೆ ಬಾಳ ಆಸಕ್ತಿ. ಆರ್ಕೆಸ್ಟ್ರಾ ಎಲ್ಲಾ ಮಾಡ್ತಿದ್ವಿ ನಾನು ನಮ್ಮ ಅಣ್ಣ ಸೇರ್ಕೊಂಡ. ಈ ಜೂನಿಯರ್ ವಿಷ್ಣುವರ್ಧನ್ ಆಗಿ ನಮ್ಮ ಅಣ್ಣಾರ ಮಾಡ್ತಿದ್ರು. ಅದಾದ ನಂತರ ನೇಗಿಲಿ ಯೋಗಿ ಜನಪದ ಕಲಾ ತಂಡ ಅಂತ ನಮ್ಮ ಊರಾಗ ಒಂದೈತಿ. ಆ ಕಲಾ ತಂಡದಾಗ ದೀಪ ನೃತ್ಯ, ಜನಪದ ಹಾಡುದು, ಆ ತರದ್ದು ಒಂದಿಷ್ಟ ಮಾಡ್ಕೊಂತ ಬಂದಾರ. ಅಲ್ಲಿಂದ ಟಚ್. ಅಂದ್ರೆ ಅಲ್ಲಿ ಯಾವ್ಯಾವ ತರ ಕಾರ್ಯಕ್ರಮಗಳು ಏನಾದ್ರು ಕೊಟ್ಟಿರೋ ಡೈರೆಕ್ಟ್ ಇಲ್ಲಿಗೆ ಬಂದ್ರೆ? ಕಾರ್ಯಕ್ರಮ ಆರ್ಕೆಸ್ಟ್ರಾ ಸುಮಾರು ಮಾಡಿದ್ವಿ. ಆರ್ಕೆಸ್ಟ್ರಾ ನೀವೇನ್ ಮಾಡ್ತಿದ್ರಿ? ಏನ್ ನಾರ್ಮಲ್ ಮಿಮಿಕ್ರಿ. ನಮ್ಮ ಅಣ್ಣ ಜೂನಿಯರ್ ವಿಷ್ಣುವರ್ಧನ್ ಅಂದ್ರೆ ನಾ ಜೂನಿಯರ್ ರಾಜ್ಕುಮಾರ್. ಅಂದ್ರೆ ಈಗ ನನ್ಗೊಂದು ಯಾವ್ದಾರು ಒಂದು ಸಣ್ಣ ಚಿಕ್ಕದಂದ್ರೆ ಯಾರ್ದಾರು ಆತರ ನಮ್ಗೇನ್ ಯಾವ್ದು ಕೂತಿಗೆ ಬರೋದ್ರ ನೋಡಿರ್ತೀರಿ. ನಿಮ್ಗೆ ಯಾರು ಇಷ್ಟ ಆಗ್ತಾರೋ. ನಮ್ಮ ಉತ್ತರ ಕರ್ನಾಟಕದ ಕಲಿಯುಗದ ಕುಡಕಂತ ಫೇಮಸ್ ಆಗಿರೋ ರಾಜು ತಾಳಿಕೋಟಿ ಅವ್ರದ ಮಿಮಿಕ್ರಿ ಮಾಡಕ್ ಟ್ರೈ ಮಾಡ್ತೀನಿ. ಬಾಳ ದಿವಸ ಆತ್ರ ಬಿಟ್ಟು ಏನ್ರ ತಪ್ಪಾದ್ರ ಹೊಟ್ಟೆ ಹಾಕೋರಿ. ಹೇಳಿ ಬಿಡ್ರ ಸ್ವಾಮಿ ವಿವೇಕಾನಂದ್ರ ಎದ್ದೇಳು ಭಾರತಿ ಅಂತ. ಎದ್ದು ಬಿಡ್ರ ನನ್ನ ಮಕ್ಳ ತಿಪ್ಪ್ಯಾಗ ನಾಯಿ ಕುಡಿ ಎದ್ದಂಗ ಪುದು 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 ಇಂತಿಂತ ನನ್ನ ಮಕ್ಕಳ ಮೊದ್ಲ ಹೇಳ್ತಾರಂತ ಗೊತ್ತಿದ್ರ ಬಿದ್ಕೊಡ್ರು ನಿಮ್ಮ ಅವ್ರ ಖತರ್ನಾಕ್ ನನ್ನ ಮಕ್ಕಳ ಅಂತ ಹೇಳಿ ಬೆಳೆಸ್ಬಿಡ್ತಿದ್ದೆ. ಬಾಳ ದಿವಸ ಹತ್ರ ಬಿಟ್ಟು ಮಾಡಕ್ ಬಿಟ್ಟಿಲ್ಲ. ಆಮೇಲೆ ಹೆಂಗ ಆಗ್ಬಿಡ್ತ ಅಂತಂದ್ರೆ ಇಲ್ಲಿ ಬಂದ ಮೇಲೆ ಇಮಿಟೇಷನ್ ಮಾಡತ್ತ ಕಮ್ಮಿ ಆಗ್ಬಿಡುತ್ತ. ಹಂಗಾತ್ರಿ. ಹಾಗಾಗಿ ಕಡಿಮೆ ಮಾಡಿ ಅವಾಗ ಪ್ರಾಕ್ಟೀಸ್ ಜಾಸ್ತಿ ಇರ್ತಿತ್ತ. ಹಿಂಗಾಗಿ ಸ್ವಲ್ಪ ಕಡಿಮೆ ಆಗೈತಿ. ಯಾಕೆ ಅದ ಡೈಲಾಗ್ ಹೊಡಿಬೇಕಂತ ಯಾಕೆ ಅನಿಸ್ತಾರೆ ಇಲ್ಲ? ನನಗೆ ಫೇವ್ರೇಟ್ ಅದ. ನಾ ಫಸ್ಟ್ ಮಿಮಿಕ್ರಿ ಕಲ್ತಿದ್ದ ಅದ ರಾಜು ತಾಳಿಕೋಟಿ ಅವ್ರದ. ನಾನು ಇಡೀ ಕಲಿಯುಗದ ಕುಡುಕ ನಾಟಕ ಏನಾಯ್ತು ಇಡೀ ನಾಟಕನ ಡೈಲಾಗ್ ಹೇಳ್ತಿದ್ದೆ ನಾನು. ಈಗೆಲ್ಲ ಮರೆತು ಹೋಗಿತ್ತು, ಕೇಳಕ್ ಹೋಗ್ಬೇಡ್ರಿ. ಅದೊಂದ್ ಡೈಲಾಗ್ ಹೇಳಕ್ ಎಕರ್ಲಾಡಿದೆ ನಾನು. ಅಲ್ಲಿ
ಈಗ ಇದನ್ನದು ಆರ್ಕೆಸ್ಟ್ರಾ ಎಲ್ಲ ಮಾಡಿದ್ರ ಬೇರೆ ಕೆಲಸನೂ ಮಾಡ್ತಿದ್ರ ಊರಾಗಿದ್ದಾಗ ಕೆಲಸ ಆಗ್ಯಾವ್ರಿ. ಬೆಳಿಗ್ಗೆ ನಾವು ಒಂದು 6:30ಗೆ ಕರಿಬೇ ತೋಟ ಐತ್ರಿ ನಮ್ಮೂರಾಗ, ಜಾಡ್ರ ಮಂಜಣ್ಣ ಅಂತ ಹೇಳಿ ಅವ್ರ ತೋಟಕ್ಕೆ ಹೋಗಿ ಕರಿಬೇಕ್ ಹೋದ್ ಬರ್ತಿದ್ವಿ. ಒಂದು 10 ಅನ್ನತ್ಲೆ ಡೈಲಿ 70 ರೂಪಾಯಿ ಕೊಡ್ರು. ಡೈಲಿ ಅನ್ನಕ್ಕೇನು ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆ ಮಟ್ಟ ಕರಿಬೇಕ್ ಹೋದು 50 kg ಗಂಟು ಹೊತ್ಕೊಂಡು ಹೋಗಿ ಟಾಟಾ ಐಸಿಗೆ ಹಾಕಿ ಬಂದ್ರ 70 ರೂಪಾಯಿ. ಡೈಲಿ ಹೋಗುದು ಬರೋದು ಹೋಗುದು ಬರೋದು. ಅದೊಂದು 7ರಿಂದ 6 ಹೋಗಿದ್ರಿ. ಅಲ್ಲಿಂದ ಚಾಲು ಆತ ಅದನ್ನ ಮಾಡಿವಿ. ಅದಾದ ನಂತರ ಇದ ಸಾಲಿ ಬ್ಯಾಡ ಅಲ್ಲ ಕಾರಣಕ್ಕೆ ಮಂಗ್ಳೂರ್ಗೆ ಹೋದೆ ದುಡ್ಯಾಕ. ಈ ಮೇಸ್ತ್ರಿ ಕೆಲಸ ಅವ್ರ ಕೈಯಾಗ ಕೆಲಸ ಮಾಡ್ತಾರಲ್ರಿ, ಅವ್ ಕೆಲಸ ಮಾಡಿದ್ವಿ. ಅದಾದ ನಂತರ ಬೇಕರಿಯಾಗ ಒಂದಿಷ್ಟು ಕೆಲಸ ಮಾಡಿದ್ವಿ. ಅಷ್ಟ ಸಣ್ಣ ಪುಟ್ಟ ಕೆಲಸ. ಅಂದ್ರೆ ಈಗ ಕೆಲಸ ಮಾಡೋದು ಮನಿ ಸಲುವಾಗಿರೋ ಏನ ಇಲ್ಲ ನಿಮಗೆ ಇದಕ್ಕೆ ಸಲುವಾಗಿ? ಮನ್ಯಾಗ ನನಗಂತ ತೊಂದರೆನ ಕೊಟ್ಟಿಲ್ರಿ, ಇಲ್ಲಿವರೆಗೂ ಕೊಟ್ಟಿಲ್ಲ. ಕೆಲಸ ಮಾಡ್ಬೇಕು ನೀನ ದುಡ್ದು ಹಾಕ್ಬೇಕು ಅನ್ನೋದು ಯಾವತ್ತೂ ಕೊಟ್ಟಿಲ್ಲ. ನಮ್ಮ ಅಣ್ಣನ ಎಲ್ಲ ಜವಾಬ್ದಾರಿ ತೊಗೊಂಡ್ರು. ನಮ್ಮ ಅಪ್ಪರು ತೀರ್ಕೊಂಡ ಮೇಲೆ ನಮ್ಮ ಅಣ್ಣರ ಎಲ್ಲ ಜವಾಬ್ದಾರಿ ತೊಗೊಂಡ್ರು. ನನಗೇನು ಕಮ್ಮಿ ಮಾಡಿಲ್ಲ ಅವ್ರು ಮನೆ ಒಳಗೆ. ನಮ್ಮ ತಿಂಡಿಗೆ ಈಗ ತನ್ನ ಸಾಲಿ ಕಲಿ ಹೋಗ್ಮಗನ ಅಂತ ಹೇಳಿದ್ರ ಹಂಗಲ್ಲ, ದುಡಿತೀನಿ ರೊಕ್ಕ ಬೇಕು ನಂಗೆ ಲೆಕ್ಕಕ್ಕೆ. ನಾವು ರೊಕ್ಕ ಬೇಕು, ಫೋನ್ ಬೇಕು. ನಾವ್ ಅವಾಗ ಇರ್ತೀವಲ್ರಿ, ಐಪೋಡ್ ಬೇಕು, ಮೆಮರಿ ಕಾರ್ಡ್ ಬೇಕು, ಅವೆಲ್ಲ ಟ್ರೆಂಡ್ ಅವಾಗ. ಅವನ್ನ ಹುಡ್ಕೋ ಸಂಬಂಧ ಅವ್ನ ತಗೊಳ್ಳೋ ಸಂಬಂಧ ಹೋಗಿದ್ವಿ ನಾವು ಕೆಲ್ಸಕ್ಕೆ. ಮತ್ತೇನಿ ಮನಿಗೆ ದುಡ್ದು ಹಾಕ್ಬೇಕು ಹಿಂಗ್ ಮಾಡ್ಬೇಕ ಇಲ್ರಿ. ಏನಂದ್ರೆ ನಮ್ದು ನಿಮ್ದು ಬಾಳ ಟಚ್ ಆಗತ್ತ. ನಮ್ಮನ್ಯಾಗೂ ದುಡಿಬೇಡ ಅಂತಿದ್ರ, ಸುಮ್ ಸಾಲಿ ಕಲಿಯೋ ಅಂತಿದ್ರ. ನಾವ ಏನಾರ ಒಟ್ಟ ಅದನ್ನ ಕೈ ಹಾಕದ ಅದನ್ನ ದುಡಿಯಾಕ ಹೋಗುದ, ಅದ್ರಾಗ ಲಾಭ ಬರ್ತತಿ ಇಲ್ಲ ಗೊತ್ತಿಲ್ಲ, ಒಟ್ ಕೈಯಾಗ ರೊಕ್ಕ ಕಡ್ಬೇಕು, ಕೈಯಾಗ ರೊಕ್ಕ ಕಡ್ಬೇಕು. ಅದೊಂದ್ ಇರ್ತಿತ್ರಿ ಅವಾಗ, ರೊಕ್ಕ ಇದ್ರ ಅದು ಇದು ಮಜಾ ಬೇರೆ. ಅಂದ್ರೆ ನಮ್ ಜೋಡಿಯಾರ ಕಡೆ ರೊಕ್ಕ ಇರ್ತಿದ್ರು ಅವಾಗ. ಹೌದಲ್ಲ, ಬರಬ್ಬರಿ. ನಮ್ ಬಾಜುಕಿನಾರ ಜೋಡಿಯಾರ ಕಡೆ ನಮ್ ಕಡೆ ಇಲ್ಲ ಅಂದ್ರೆ ಏನಾರ ಹಿರ್ಸ್ ಮೂರ್ ಲಾಡಿಗಳು ಕಾಮಿಡಿ ಕಿಲ್ಲಾಡಿಗಳು ನಾವು ಕಾಮಿಡಿ ಕಿಲ್ಲ